ಮ್ಯಾಮ್ ಸಿನಿಮಾ ನೋಡಿದ್ರೆ ಹೇಗೆ ಅನ್ನಿಸ್ತು ಮ್ಯಾಮ್? ಫ್ಯಾನ್ ಆಗಿ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿ. ಮ್ಯಾಮ್ ಧ್ರುವ ಸರ್ ಈ ಥರ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ಮಚ್ಚಿ ಹಿಡಿದಿದ್ದಾರೆ, ಅದು ಹೇಗೆ ಅನ್ನಿಸ್ತು ಮ್ಯಾಮ್? ಅವರು ಒಳ್ಳೆ ಕಾರಣಕ್ಕೆ ಮಚ್ಚಿಡ್ದಿದ್ದಾರೆ, ಅದಕ್ಕೆ ಖುಷಿ ಆಯಿತು. ಸುಮ್ಮನೆ ಮಚ್ಚಿಡ್ದಿದ್ರೆ ಇಷ್ಟ ಆಗ್ತಾ ಇರಲಿಲ್ವೇನೋ. ಬಟ್ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಮಚ್ಚಿ ಹಿಡಿದ್ರೂ ಏನಕ್ಕೆ ಹಿಡ್ದಿದ್ದಾರೆ, ಅದು ಒಳ್ಳೆಯದೇ ಅಂತ ಫೀಲಿಂಗ್ ಆಡಿಯನ್ಸಿಗೆ ಬರುತ್ತೆ. ಬಟ್ ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಫ್ಯಾನ್ಸು ತುಂಬ ರಿವ್ಯೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಪ್ಲಸ್ ಥಿಯೇಟ್ರ್ ಒಳಗಿರೂ ಸೆಲೆಬ್ರೇಷನ್ ಮಾಡಿರೋದು ನೋಡಿರ್ತೀರಾ, ಹೇಗೆ ಅನ್ನಿಸ್ತು ಮ್ಯಾಮ್ ಫಸ್ಟ್ ಡೇ ಫ್ಯಾನ್ಸ್ ಜೊತೆ ನೋಡಿದ್ದು? ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫ್ಯಾನ್ಸ್ ಜೊತೆ ಫ್ಯಾನ್ಸ್ ಶೋ ನೋಡೋದು. ನಾನು ಫ್ಯಾನ್ಸ್ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಅವರೆಲ್ಲ ವೆಲ್ ವಿಶರ್ಸ್ ಅಂತೀನಿ. ದೇ ವಿಶ್ ವೆಲ್, ಅದಕ್ಕೆ ಬಂದು ಮೂವಿ ನೋಡ್ತಾರೆ. ಐ ಆಲ್ಸೋ ವಿಶ್ ವೆಲ್ ಫಾರ್ ದೆಮ್. ಅವರು ಚೆನ್ನಾಗಿರಲಿ, ಅವ್ರು ನಮ್ಮನ್ನ ಬೆಳೆಸಿರೋದಕ್ಕೆ ಅವ್ರಿಗೂ ಒಳ್ಳೆಯದಾಗಲಿ. ಮ್ಯಾಮ್ ಇಷ್ಟು ಈಗ KD ಮೂವಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರು, ಈವನ್ ಫ್ಯಾನ್ಸ್ ಇರ್ಬೋದು ಅಥವಾ ಎಲ್ಲರೂ ನೀವು ಕಾಯ್ತಾ ಇರ್ತೀರಾ. ಫೈನಲಿ ರಿಲೀಸ್ ಆಗಿದೆ. ಧ್ರುವ ಸರ್ಗೆ ಫ್ಯಾನ್ಸ್ಗಳಿಗೆ ನೀವು ಏನು ಹೇಳ್ತೀರಾ ಅವ್ರ ಪರವಾಗಿ? ಏನು ಹೇಳೋಕ್ಕಾಗುತ್ತೆ, ತುಂಬ ಚೆನ್ನಾಗಿದೆ ಮೂವಿ. ನಾನು ಹೇಳಿದ್ರೆ ಅದು ಅಷ್ಟು ಜಸ್ಟಿಸ್ ಮಾಡಲ್ಲ. ನೀವು ಬಂದು ನೋಡಿ, ನೀವು ಒಂದು 4 ಜನಕ್ಕೆ ಹೇಳಿದ್ರೇ ಈ ಹಾರ್ಡ್ ವರ್ಕಿಗೆ ಬೆಲೆ ಸಿಕ್ಕೋದು. ಸೊ ಆ ಬೆಲೆ ಕಟ್ಟಬೇಕು ಅಂದರೆ ಬಂದು ನೋಡಿ ಡಿಸೈಡ್ ಮಾಡಿ. ಧ್ರುವ ಸರ್ ಒಂದು ಬಾಡಿ ಟ್ರಾನ್ಸ್ಫರೇಷನ್ ಇರ್ಬೋದು, ಪ್ರತಿಯೊಂದು ನೀವು ಹತ್ತಿರದಿಂದ ನೋಡಿದವರು, ಹೇಗೆ ಅನ್ನಿಸ್ತು ಮ್ಯಾಮ್ ಈಗ ಫೈನಲ್ ರಿಸಲ್ಟ್? ಹೇಗೆ ಅನ್ನಿಸ್ತು ಅಂದರೆ ದೇ ಸೋ ಮಚ್ ಗೋಯಿಂಗ್ ಆನ್. ಆ್ಯಕ್ಚುಲಿ ನೀವೇನು ಆಚೆ ನೋಡ್ತೀರಾ ದಪ್ಪ ಸಣ್ಣ ಅಷ್ಟೇ ನೋಡ್ತೀರಾ. ಮನೇಲಿ ಅವರು ಡಯಟ್ ಮಾಡೋದಿರ್ಬೋದು, ಅವ್ರು ಕೆಲವು ಸತಿ ಊಟ ಬಿಡೋದಿರ್ಬೋದು, ಇಷ್ಟ ಆಗಿರೋದನ್ನ ಮಾಡ್ದಿರೋದಿರ್ಬೋದು, ಎಷ್ಟೊಂದು ಡೆಡಿಕೇಶನ್ ಜಿಮ್ಮಲ್ಲಿ ಕೊಟ್ಟು ಲೈಕ್ ನಮ್ಮ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗದೆ ಇರೋದಿರ್ಬೋದು. ಸೊ ದೇರ್ ಆರ್ ಸೋ ಮಚ್ ಸ್ಯಾಕ್ರಿಫೈಸಸ್ ಆಫ್ ಎವ್ರಿ ಫ್ಯಾಮಿಲಿ ಇನ್ ದ ಮೂವಿ. ಧ್ರುವ ಅವ್ರದ್ದು ಮಾತ್ರನೇ ಅಲ್ಲ, ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ ಮೂವಿಲಿ. ಅವ್ರದ್ದು ಎಲ್ಲ ಫ್ಯಾಮಿಲಿನೂ ಸ್ಯಾಕ್ರಿಫೈಸ್ ಇರುತ್ತೆ ಒಂದು ಮೂವಿ ಟು ಕಮ್ ಟುಗೆದರ್. ಸೊ ಅದು ಸಕ್ಸಸ್ ಮಾಡಬೇಕಾದ್ರೆ ಅದು ನಿಮ್ಮಿಂದನೇ. ಬಂದು ನೋಡಿ ಡಿಸೈಡ್ ಮಾಡಿ, ಆಮೇಲೆ ನೀವೇ ಹೇಳಿ.